ಅಪ್ಪ ನಾನ್ ಕರ್ನಾಟಕದೊಳಗ ಅದೇನಿ, ಬಟ್ ಇಲ್ಲಿ ಬಂದು ಏನೋ ನೋಡಿದ್ರ ಅನ್ಸತ್ತ ಟಿಬಿಟಿಯನ್ಸ್ ಅವರು ದೊಡ್ಡ ಸಾಮ್ರಾಜ್ಯನ ಕಟ್ಕೊಂಡ್ಬಿಟ್ಟಾರ ಅಂತ ಹೇಳಿ. ಹೋಟೆಲ್ ನೋಡ್ಬೋದು, ಟಿಬೆಟಿನ್ ಹೋಟೆಲ್ಸ್, ಟಿಬೆಟಿನ್ ಕಲ್ಚರ್, ಟಿಬೆಟಿನ್ ಟೆಂಪಲ್ಸ್ ಎಲ್ಲಾನು ಕಂಪ್ಲೀಟ್ ಆಗಿ ಅವರೇ ಇದಾರ. ಅದೇ ನೋಡ್ತೀವಲ್ಲ ನಾವು ರೆಡ್ ಕಲರ್ ಹಾಕೊಂಡು ಗುಂಪು ಎಲ್ಲ ಮಾಡ್ತಿರ್ತಾರಲ್ಲ, ಸೊ ಅವ್ರು ಇಲ್ಲೇ ಇದಾರ. ನಾನು ನೋಡುವ ಅನ್ಸತಿ ನಂಗೆ ಶಾಕ್ ಆಗೈತಿ, ಯಾವ ಊರಿಗೆ ಬಣ್ಣು ಮರೆಯ ನಾನಿಲ್ಲ ಅಂತ ಹೇಳಿ. ಕರ್ನಾಟಕದೊಳಗಿಲ್ಲ ರೀ, ನಾನು ಯಾವ್ದೋ ಒಂದು ಟಿಬೆಟಿಯನ್ಗೆ ಬಂದಿದ್ದೀನಿ ಅಂತ ಹೇಳಿ ಫೀಲ್ ಆಗತ್ತದ. ಸೊ ಒಳಗಡೆ ಹೋಗಿ ನೋಡೋಣ ಇಲ್ಲಿ ಮಾಡ್ತಿದ್ದಾರೆ, ಇಲ್ಲಿ ಯಾಕೆ ಬಂದ್ರು ಕಂಪ್ಲೀಟ್ ಆಗಿ ನಾನು ಹೇಳ್ತೀನಿ. ನಾನು ಫಾಲೋ ಮಾಡಿ ವಿಡಿಯೋ ಕಂಪ್ಲೀಟ್ ಆಗೋರ್ಗು ನೋಡಿ. ಐನಲ್ಲಿ ಕಷ್ಟಪಟ್ಟು ಗೂಗಲ್ ಮ್ಯಾಪ್ ಹಾಕಿ ಟಿಬೆಟಿನ್ ಊರಿಗೆ ಬಂದ. ಊರ ಹೆಸರೇನು ಗೊತ್ತು? ನಾಮ್ ಡ್ರೋಲಿಂಗ್ ವಿಲೇಜ್ ಅಂತೇಳಿ. ಇಲ್ಲಿ ನಾನು ಆವಾಗಲೇ ಹೇಳಿದಾಗ ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೋಡ್ಬೋದು ನೀವು. ಇವೆಲ್ಲ ನೋಡ್ರಿ, ಟೆಂಪಲ್ ಅವ್ರದ್ದೇ ಇದಾವ, ಕಲ್ಚರ್ ಅವ್ರದ್ದೇ. ಟಿಬೆಟಿಯನ್ಸ್ ಎಲ್ಲ ಕಡೆ ಓಡಾಡ್ಕೊಂಡಿದಾರ. ಲೈಕ್ ಕಂಪ್ಲೀಟ್ ಅದೊಂದು ಸಮುದಾಯನೇ ಇಲ್ಲದ ಅಂತೇಳಿ. ನಾನು ಅವಾಗಲೇ ಹೇಳಿದೆ ನಿಮ್ಗೆ ಏನದಪ್ಪ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿ. ಎಸ್ ಎಕ್ಸಾಕ್ಟ್ಲಿ, ಟಿಬೆಟಿನು ಸಿಕ್ಕಿಂದವರು. ಇವರೆಲ್ಲ ಅಲ್ಲಿಂದ ಗಡಿಪಾರಾಗಿ ಬಂದವರು. ಅಂದ್ರೆ ಲೈಕ್ ಅಲ್ಲೇನೋ ಕಷ್ಟ ಆಗಿ ಅಲ್ಲಿಂದ ಊರ್ ಬಿಟ್ಟು ಬಂದವರು. ಇವರಿಗೆಲ್ಲ ಆಶ್ರಯ ಕೊಡ್ಬೇಕು ಅಂತ ಹೇಳಿ ನಮ್ಮ ಮೈಸೂರು ಮಹಾರಾಜರು ಅವರಿಗೆ ಈ ಪ್ಲೇಸ್ ನ ಅಲೋಕೇಟ್ ಮಾಡಿದ್ರು. ಸೊ ಅವಾಗಿಂದ ಅವರು ದೊಡ್ಡ ಸಾಮ್ರಾಜ್ಯನೇ ಕಟ್ಕೊಂಡಿದ್ದಾರೆ. ನಾನೇ ಫೈನಲ್ ಕರ್ಕೊಂಡ್ ಬಂದ ಗೋಲ್ಡನ್ ಟೆಂಪಲ್. ಇನ್ನೊಂದು ಹೆಸರು ಕರೀತಾರ ಸವರ್ಣ ಟೆಂಪಲ್ ಅಂತ ಹೇಳಿದ್ರು. ಟಿಬೆಟಿಯನ್ಸಿಗೆ ಅವರ ಸಂಪ್ರದಾಯವನ್ನ ಪಾಲಿಸೋದಕ್ಕೆ ಮತ್ತು ಅವ್ರ ಕಲೆಗಳೆಲ್ಲ ಇರ್ತಾವಲ್ಲ, ಅಂದ್ರೆ ಅವ್ರದ್ದು ಏನೇನು ಕಲಿಬೇಕಿರುತ್ತೆ, ಕುಂಕು ಅದು ಇದು ಅದೆಲ್ಲ ಕಲಿಯೋದಕ್ಕೆ, ಅವೆಲ್ಲ ಅಂಶಗಳನ್ನ ಒಂದು ರಚಿಸೋದಕ್ಕೆ, ಒಂದು ಪರಂಪರೆಯನ್ನ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ರೀಸನ್ ಸಲುವಾಗಿ ಅವರೆಲ್ಲ ಮಾಡ್ಕೊಂಡು ಟೆಂಪಲ್ ಇದು ಗೋಲ್ಡನ್ ಟೆಂಪಲ್. ಸೊ ಇದಕ್ಕೆ ಯಾಕಪ್ಪ ನಾವು ಗೋಲ್ಡನ್ ಟೆಂಪಲ್ ಅಂತ ಕರಿತೀವಿ? ಒಳಗಡೆ ಇದೆಲ್ಲ ಅಲ್ಲಿ ಬೌದ್ಧ ಏನಿದಾರಲ್ಲ, ಅವರು ಒಂದು 40 ಅಡಿ ಏನಿದೆ ಆ ಸ್ಟ್ಯಾಚು ಕಂಪ್ಲೀಟ್ ಆಗಿ ಗೋಲ್ಡ್ ಪ್ಲೇಟೆಡ್ ಅದ. ಸೊ ಅದರ ಸಲುವಾಗಿ ಹೆಸರನ್ನ ನಾವು ಗೋಲ್ಡನ್ ಟೆಂಪಲ್ ಅಂತ ಕರಿತೀವಿ. ನೋಡೋಣ ಟೆಂಪಲ್ ಹೆಂಗಿದೆ ಅಂತ ಹೇಳಿ. ಬನ್ನಿ ಟೆಂಪಲ್ ನೋಡೋಣ. ಈ 3 ಸ್ಟ್ಯಾಚ್ಯೂಸ್ ಏನಿದಾವ, ಇದು 40 ಅಡಿ ಇರೋದು. ಇದು ಕಂಪ್ಲೀಟ್ ಆಗಿ ಗೋಲ್ಡ್ ಪ್ಲೇಟ್ ಇಂದ ಮಾಡಿರೋದು. ನಾವಿದ್ನ ಗೋಲ್ಡನ್ ಟೆಂಪಲ್ ಅಂತ ಕರಿತೀವಿ. ಇದು ಇಲ್ಲಿ ಯಾರಪ್ಪ ಸ್ಟಾರ್ಟ್ ಮಾಡಿದ್ದು ಅಂತಂದ್ರೆ ರಿಂಪೋಚೆ. ಅಂದ್ರೆ ಇವರು ಬುದ್ಧನ್ ನೆಕ್ಸ್ಟ್ ಅವ್ರ ವರ್ಷನ್ ಅಂತ ಹೇಳಿ ಪೂಜನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಬೌದ್ಧಿಕ ಧರ್ಮದೊಳಗ. ಸೊ ಅವರು ಈ ಸಂಸ್ಥಾನವನ್ನ ಸ್ಥಾಪನೆ ಮಾಡಿದ್ರು ಅಂತ ಕೇಳ್ಪಡ್ತೀವಿ. ಇದೆಲ್ಲ ನಮ್ಮ ಮೈಸೂರು ಮಹಾರಾಜರ ಕೊಡುಗೆ. ಸಿಕ್ಕಿಂದವ್ರಿಗೆ ಈ ಪಾಟ್ನ ಬಿಟ್ಕೊಟ್ಟಿದ್ದಕ್ಕೆ ಅವ್ರು ಬಂದು ಇಷ್ಟೊಂದು ಬ್ಯೂಟಿಫುಲ್ ಆಗಿ, ಇಷ್ಟೊಂದು ಗ್ರೀನರಿ ಇರುವಂತ ಪ್ಲೇಸ್ ಅಲ್ಲಿ ಒಂದು ಅವ್ರ ಸಾಮ್ರಾಜ್ಯನ ಕಟ್ಕೊಂಡು ಆರಾಮಾಗಿ ಹ್ಯಾಪಿ ಆಗಿದಾರ ಅಲ್ವಾ? ಅದಕ್ಕೆ ಹೇಳೋದು ಯಾವಾಗಲೂ ಕನ್ನಡದವ್ರು ಏನ್ ಕಡಿಮೆನ ಹೃದಯವಂತರು ಅಂತೇಳಿ. ಇವಾಗ್ಲೇ ಗೊತ್ತಾಗುತ್ತೆ. ಚಿಕ್ಕ ಚಿಕ್ಕದಲ್ಲೆಲ್ಲ ನಾವು ಹುಡುಕೋದು ನಮ್ಮ ಕನ್ನಡದವ್ರು ತುಂಬಾ ಒಳ್ಳೆಯವರು ಅಂತ. ಥ್ಯಾಂಕ್ ಯು.